ಸಿಬಿಐ ತನಿಖೆಗೆ ಅನುಮತಿ ಕೊಟ್ಟಿದ್ದನ್ನು ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕೊಟ್ಟಿದ್ದನ್ನು ವಾಪಸ್ ಪಡೆದಿದ್ದಕ್ಕೆ ಇವತ್ತು ಹೈಕೋರ್ಟು ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಪ್ರಕಾರ ತಾತ್ಕಾಲಿಕ ಸದ್ಯದ ಈ ದಿನದ ರಿಲೀಫ್ ಸಿಕ್ಕದಂಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಅವರು ಕೊಟ್ಟಿದ್ದ ಆದೇಶವನ್ನು ಪ್ರಶ್ನಿಸಿ ಸಿಬಿಐ ಮತ್ತು ಯತ್ನಾಳ್ ಬಿಜೆಪಿಯ ಮೇಲೆ ಇಬ್ಬರು ಹೈಕೋರ್ಟ್ಗೆ ಹೋಗಿದ್ದರು. ಅದನ್ನು ಇಬ್ಬರು ನ್ಯಾಯಮೂರ್ತಿಗಳ ಪೀಠ ಅದನ್ನು ಕೇಸನ್ನು ಆಲಿಸಿತ್ತು. ಇವತ್ತು ತೀರ್ಪನ್ನು ಕೊಡ್ತು. ಏನಂತ ಹೇಳ್ತು, ನೀವು ಈ ವಿಷಯವನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡೋಗಿ ಇತ್ಯರ್ಥ ಮಾಡ್ಕೋಬೇಕು. ಇದು ರಾಜ್ಯ ಸರ್ಕಾರ ಮತ್ತು ಸಿ ಬಿ ಐ ಮಧ್ಯ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಇರೋದರಿಂದ ಡೆಲ್ಲಿ ಪೊಲೀಸ್ ಆ್ಯಕ್ಟಲ್ಲಿ ಇರೋದ್ರಿಂದ ನೀವು ಅಲ್ಲೇ ಇತ್ಯರ್ಥ ಮಾಡ್ಕೋಬೋದು ಅಂತ. ಆದರೆ ಲೋಕಾಯುಕ್ತ ತನಿಖೆಗೆ ಯಾವುದೇ ತಡೆಯನ್ನು ಕೊಡಲಿಲ್ಲ. ಅದು ಮುಂದುವರಿಯಲಿ ಅಂತ ಬಿಡ್ತು ಅದನ್ನು. ಆದರೆ ಈ ಸಿ ಬಿ ಐ ತನಿಖೆ ಕೊಟ್ಟಿದ್ದು ವಾಪಸ್ ಕೊಟ್ಟಿದ್ದು ತಗೊಂಡಿದ್ದು ತನಿನಾ ತಪ್ಪ ಅನ್ನೋ ವಿಶ್ಲೇಷಣೆ ವ್ಯಾಖ್ಯಾನ ಹೈಕೋರ್ಟ್ ಮಾಡೋಕ್ಕೆ ಹೋಗಿಲ್ಲ. ಅದು ಏನೋ ಇವತ್ತಿಗೆ ಅವರಿಗೆ ಸಂತೋಷದ ದಿನವೇ, ಅನುಮಾನ ಇಲ್ಲ. ಯಾಕೆ ಅವರು ಹೇಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು, ನನಗೆ ರಕ್ಷಣೆ ಕೊಟ್ಟಿದೆ ನ್ಯಾಯಾಲಯ, ಸಂತಸ ಆಗಿದೆ, ನಾನು ಸಾಯೋವರೆಗೂ ನನಗೆ ಇದ್ದಿದ್ದೆ ಈ ಕೇಸೆಲ್ಲ ಬಿಡಿ, ಸಿ ಬಿ ಐ ಇಲ್ಲಿ ಬಿಡ್ಬೋದು ಅಂದ್ಕೊಂಡಿದ್ದೀನಿ ಅಂದಿದ್ದಾರೆ. ಬಿಡಲ್ಲ ಅವರು. ಈ ಪ್ರಕರಣ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಬಂದಿದ್ದರು, ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ರು. ಸಿ ಬಿ ಐಗೆ ವಿರುದ್ಧ ಬಂದಿರೋದ್ರಿಂದ ಮತ್ತು ನ್ಯಾಯಾಲಯವೇ ಆ ಸಜೆಷನ್ ಕೊಟ್ಟಿರೋದ್ರಿಂದ ನೀವು ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಅವರು ಹೋಗ್ತಾರೆ. ಹಾಗಿದ್ರೆ ಇವತ್ತು ಸಿಕ್ಕಿದ ರಿಲೀಫ್ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ? ನ್ಯಾಯಾಲಯ ಇವತ್ತು ನೀವು ವಾಪಸ್ ಪಡೆದಿದ್ದ ತೀರ್ಪು, ವಾಪಸ್ ಪಡೆದಿದ್ದ ಅನುಮತಿ ತಪ್ಪದು ಅಂತ ಹೇಳಲಿಲ್ಲ. ಇವತ್ತು ಅದು ಹೇಳಿದ್ದಿದ್ರೆ ಅವರಿಗೆ ಹಿನ್ನಡೆ. ಹಾಗಾಗಿ ಇವತ್ತು ಅವರಿಗೆ ಗುಡ್ ಡೇ, ಬಟ್ ನಾಟ್ ಎ ಗ್ರೇಟ್ ಡೇ. ಪೂರ್ತಿ ಕ್ಲಿಯರೆನ್ಸ್, ಗುಡ್ ಡೇ, ಪೂರ್ಣ ಕ್ಲಿಯರೆನ್ಸ್ ಅವ್ರಿಗೆ ಆಗಬೇಕು. ನಿಜವಾಗ್ಲೂ ಅವ್ರಿಗೆ ಅವತ್ತಿನ ದಿನ ಒಳ್ಳೆಯ ದಿನ ಅಂತಂದರೆ ಅದು ಸುಪ್ರೀಂ ಕೋರ್ಟಲ್ಲೇ ಆಗಬೇಕು. ಈಗ ವಾಪಸ್ ಅವ್ರು ಹೋಗ್ತಾರೆ. ಯಾಕೆ? ತೀರ್ಪಲ್ಲಿ ಏನು ಹೇಳುತ್ತು, ರಾಜ್ಯ ಸರ್ಕಾರ ಮತ್ತು ಸಿ ಬಿ ಐ ನಡುವೆ ಇದರ ಪ್ರಶ್ನೆ ಈಗ ವಾಪಸ್ ಪಡಿಬಾರ್ದಾ ಅಂತ. ದೆಹಲಿ ವಿಶೇಷ ಪೊಲೀಸ್ ಕಾಯ್ದೆ ಪ್ರಕಾರದಲ್ಲಿ ಸಿ ಬಿ ಐ ಇದೆ, ಹಣ ಅಕ್ರಮ ವರ್ಗಾವಣೆ ಕಾಯ್ದೆ ಡ್ಯಾಶ್ ಸಾಂವಿಧಾನಿಕ ಅಧಿಕಾರ ಎತ್ತಿದ್ದಾರೆ ಇದರಲ್ಲಿ ವಿಚಾರದಲ್ಲಿ. ಹಾಗಾಗಿ ಇದು ಕೇಂದ್ರ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬಂದಿದೆ. ಅರ್ಜಿಯನ್ನು 131 ವಿಧಿಯಡಿ ಸುಪ್ರೀಂ ಕೋರ್ಟೇ ತೀರ್ಮಾನಿಸೋದು ಒಳ್ಳೆಯದು, ನಾವೇನು ಮಾಡೋಕ್ಕೆ ಬರಲ್ಲ, ಇದನ್ನು ನೀವು ಅಲ್ಲೇ ಮಾಡ್ಕೊಳ್ಳಿ ಅಂತೇಳಿ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಅರ್ಜಿದಾರರಿಗೆ ಯಾರು? ಇದರಲ್ಲಿ ಯತ್ನಾಳು ಮತ್ತು ಸಿ ಬಿ ಐ ಯಾರೋ ಒಬ್ಬರು ಅಥವಾ ಇಬ್ಬರೂ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಗೊತ್ತಿಲ್ಲ ನಮಗೆ. ಅಲ್ಲಿವರೆಗೂ ಸಿಬಿಐ ತನಿಖೆ ಮಾಡಬಹುದಲ್ವಾ ಸರ್? ಮಾಡೋ ಹಾಗಿಲ್ವಾ? ಸಿಬಿಐ ತನಿಖೆ ಮಾಡಕ್ ಬರಲ್ಲ. ಬಿಕಾಸ್ ಸಿಬಿಐ ಅನುಮತಿ ವಿಡ್ರಾ ಆಗಿದೆ ಟೆಕ್ನಿಕಲಿ. ಈಗ ಆ ವಿಡ್ರಾ ಆಗಿರೋದು ತಪ್ಪಾ ಸರಿನಾ ಅಂತ ನ್ಯಾಯಾಲಯ ಹೇಳಬೇಕು. ಅಲ್ಲಿವರೆಗೂ ಸಿಬಿಐ ಮಾಡಕ್ ಬರಲ್ಲ. ಬಟ್ ಲೋಕಾಯುಕ್ತ ಮುಂದುವರಿಸ್ಬೋದು. ಲೋಕಾಯುಕ್ತಕ್ಕೆ ಯಾವ ಸ್ಟೇನೂ ಕೊಟ್ಟಿಲ್ಲ ಹೈಕೋರ್ಟ್ ಈಗ ಇವತ್ತು ತೀರ್ಮಾನದಲ್ಲಿ. ಆದ್ರೆ ನಾಳೆ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅವರಲ್ಲಿ ಕೇಳ್ಬೋದು, ಈ ಪ್ರಕರಣ ಇತ್ಯರ್ಥ ಮಾಡೋವರೆಗೂ ನೀವು ಲೋಕಾಯುಕ್ತಕ್ಕೆ ಸ್ಟೇ ಕೊಡಿ ಅಂತ ಕೇಳ್ಬೋದು. ನ್ಯಾಯಾಲಯ ಮಾನ್ಯ ಮಾಡ್ಬೋದು, ಇಲ್ದಿರ ಮಾಡದೇನೂ ಇರ್ಬೋದು. ಹಾಗಾಗಿ ಇದನ್ನು ನಾನು ಪೂರ್ಣ ಪ್ರಮಾಣದ ರಿಲೀಫ್ ಅಂತ ಕರೆಯಲ್ಲ. ಈ ದಿನದ ಮಟ್ಟಿಗೆ ಆಗಿಬಿಡುತ್ತದೇನೋ ಅಂತ ಅನ್ಕೊಳ್ತಿದ್ರಲ್ಲ ಕೆಲವರುಗಳು, ಹಿನ್ನಡೆ. ಆ ಹಿನ್ನಡೆ ಇಲ್ಲ ಅವರಿಗೆ ಅಷ್ಟೆ. ನಾನು ಸಾಯಗಂಟ ನನ್ನ ಮೇಲೆ ಇದಿದ್ದೆ, ನನ್ನ ಯಾರೂ ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ನನಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಸೊ ಕಾನೂನು ನನಗೆ ರಕ್ಷಣೆ ಕೊಟ್ಟಿದೆ. ಅವರು ನನಗೆ ಅನ್ಯಾಯ ಆಗಿದ್ದರು, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದೆ. ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು, ಇಲ್ಲಾಂದ್ರೆ ಅವರು ಅಪೀಲ್ ಆಗ್ಬೋದು. ಸರಿ, ಹೋಗ್ತಾರೆ ಗ್ಯಾರಂಟಿ. ಎಸ್. ಇನ್ನು ಮೋಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ಮುಂದುವರೆದಿದೆ. ಶನಿವಾರ ಮುಂದಿನ ವಿಚಾರಣೆ ಇದ್ದು ಅಲ್ಲಿಯವರೆಗೂ ಸಿದ್ದರಾಮಯ್ಯ ಕೋರ್ಟ್ ರಕ್ಷಣೆಗೆ ಸಂಬಂಧಿಸಿದಂತಹ ಹಳೆಯ ಆದೇಶವೇ ಮುಂದುವರಿಯುತ್ತೆ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆಗಸ್ಟ್ 31ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಇಂದಿನ ವಿಚಾರಣೆ ವೇಳೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನು ಮುಂದುವರೆಸಿದ್ರು. ಸಮಯದ ಕೊರತೆ ಕಾರಣ ವಿಚಾರಣೆ ಮುಂದುವರಿಕೆ ಆಯಿತು. ಇನ್ನು ಶನಿವಾರ ತುಷಾರ್ ಮೆಹ್ತಾ ಮತ್ತು ಇತರರು ತಮ್ಮ ವಾದವನ್ನು ಮಂಡಿಸುತ್ತಾರೆ. ನನಗಿದು ಅರ್ಥ ಆಗಲಿಲ್ಲ ಇವತ್ತು ನಮ್ಮ ಮಾಧ್ಯಮಗಳಲ್ಲಿ. ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಬಂದಾಗ ಬಿಗ್ ರಿಲೀಫ್ ಆಗೇ ಹೋಯ್ತು, ರಿಲೀಫ್ ಅನ್ನೋ ಥರ ಇದ್ರು. ಅದು ಆಮೇಲೆ ನೋಡ್ಕೊಂಡಾಗ ಅದು ಹಂಗೆ ಅಲ್ಲ ಅಂತ ನನಗೆ ಅನ್ನಿಸ್ತು. ಇದು ಅಷ್ಟೇ, ತಾತ್ಕಾಲಿಕ ರಿಲೀಫ್. ಇಟ್ ಈಸ್ ಬೌಂಡ್ ಟು ಕಂಟಿನ್ಯೂ. ಆ ತಾತ್ಕಾಲಿಕ ರಿಲೀಫು ನ್ಯಾಯಾಲಯ ತಾನೇ ಕೊಟ್ಟಿರುವಂತಹ ಮಧ್ಯಂತರ ರಕ್ಷಣೆಯನ್ನ, ತಾನೇ ವಿಚಾರಣೆಯನ್ನು ಪೂರ್ಣಗೊಳಿಸುವುದರ ಒಳಗಡೆ ಯಾತಕ್ಕೆ ವಿಡ್ರಾ ಮಾಡುತ್ತೆ?
ಅದು ಇಟ್ ಕಂಟಿನ್ಯೂ ಈಸ್ ಅಸ್ಯೂಮ್ಡ್ ಅಂಡ್ ಆಟೋಮ್ಯಾಟಿಕ್ ನನ್ನ ಪ್ರಕಾರ ಆಲ್ಮೋಸ್ಟ್. ಅದು ಮುಂದುವರಿಯುತ್ತೆ ಅಂತ. ಹಾಗಾಗಿ ಅದು ಮುಂದುವರಿಲೇಬೇಕು. ಮತ್ತು ಇವತ್ತು ಅವ್ರಿಗೆ ತಾತ್ಕಾಲಿಕ ರಿಲೀಫ್ ಏನಿಲ್ಲ, ಅದು ಮುಂದುವರಿಯೋದೇ. ಒಂದು ವೇಳೆ ಈಗ ಶನಿವಾರ ಅಪ್ಪಿತಪ್ಪಿ ಫಾರ್ ವಾಟ್ ಎವರ್ ದ ರೀಸನ್ಸ್ ಜಡ್ಜ್ ಆರ್ಗ್ಯುಮೆಂಟ್ಗಳು ಮುಗಿಲಿಲ್ಲ, ಇನ್ನೊಂದು ದಿನಕ್ಕೆ ಹೋಯ್ತು ಅಂತ ಇಟ್ಕೊಳ್ಳೋಣ, ಅಲ್ಲಿವರೆಗೂ ಇರುತ್ತೆ. ಓಕೆ, ಅದು ಅಲ್ಲಿವರೆಗೂ ಇರುತ್ತದು. ಇವತ್ತು CM ಪರ ಅವ್ರು ಹೇಳಿದ್ದು, ದೂರುದಾರರು ಆಕ್ಷೇಪಣೆ ಸಲ್ಲಿಕೆ ಮಾಡಿಲ್ಲ, ರಾಜ್ಯಪಾಲರು ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸಲಿ. ಮಾಡ್ತಾರೆ, ಅದನ್ನು ಮಾಡದೇ ಇರಲ್ಲ. ಸೆಕ್ಷನ್ 17 ಅಡಿ ಅನುಮತಿ ಪಡೆಯಲು ಸಾಧ್ಯವಿಲ್ಲ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ದೂರುದಾರರು. ಓಕೆ, ಅವರೇನೋ ಅಲ್ಲಿ ಹೇಳಿದ್ದಾರೆ ಅವ್ರದ್ದು ಅಫಿಡವಿಟಲ್ಲೋ ಪೆಟಿಷನ್ನಲ್ಲೋ ಅಂತ ಇವ್ರದ್ದು ವಾದ ಇದೆ 17A ನಲ್ಲಿ. ನ್ಯಾಯಾಲಯ ಎಲ್ಲ ಒಂದು ಕಡೆ ಕೇಳ್ದಂಗಿದೆ, ಹಂಗಾರೆ ಪ್ರಾಸಿಕ್ಯೂಷನ್ ಇಲ್ಲದೆ ಈ ಪ್ರಕರಣ ತನಿಖೆ ಮುಂದುವರಿಬೋದಾ ಹಾಗಾದ್ರೆ ಅಂತ ಕೇಳಿದೆ. ನನಗಿರೋ ಕುತೂಹಲನೂ ಇದೆ, ನನಗಿರೋ ಕುತೂಹಲನೂ ಅಲ್ಲೇ ಇದೆ. ಇಫ್ ಸಂಬಡಿ ಸೇಸ್ ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅನ್ನೋ ನಿರ್ಧಾರಕ್ಕೆ ಎಲ್ಲರೂ ಬಂದಾದರೆ, ಇನ್ನು ಮುಂದೆ ಪ್ರಾಸಿಕ್ಯೂಷನ್ ಇಲ್ಲದೆ ಯಾರು ಬೇಕಾದ್ರೂ ತನಿಖೆ ಏನು ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲದೆ ಇದ್ರೆ ಯಾರ ಮೇಲೆ ಯಾರೂ ತನಿಖೆ ಮಾಡೋಂಗಿಲ್ಲ ಅಂತ ಹೋಗ್ಬಿಡುತ್ತೆ ಅಧಿಕಾರದಲ್ಲಿರೋರಿಗೆ. CMಗಳೋ ಅಥವಾ ಮಿನಿಸ್ಟರ್ಗಳೋ ಯಾರೇ ಇರ್ಬೋದು, ಅದು ಹಂಗಾಗ್ಬಿಡತ್ತದು. ಹಾಗಾಗಿ ನನಗೂ ಆ ಕುತೂಹಲ ಇದೆ, ಏನೋ ಒಂದು ನಿರ್ಧಾರ ಆಗ್ಬೇಕು ಆ ವಿಷಯದಲ್ಲಿ. ಹೌದು. ಸುಳ್ಳು ಮಾಹಿತಿ ನೀಡಿರುವ ಅಬ್ರಾಮ್ಗೆ ರಾಜ್ಯಪಾಲರು ದಂಡ ವಿಧಿಸಬೇಕಿತ್ತು. ರಾಜ್ಯಪಾಲರು ಅರ್ಜಿಯನ್ನು ತೆಗೆದು ಕಸದ ಬುಟ್ಟಿಗೆ ಹಾಕ್ಬೋದಿತ್ತು. ದಂಡ ಹಾಕೋ ಹಕ್ಕು ರಾಜ್ಯಪಾಲರಿಗಿದೆಯೋ? ಐ ಡೌಟ್ ಇಟ್. ಅದನ್ನು ಅಂದ್ರೆ ವಿನಾಕಾರಣ ಬಂದು ದೂರುಗಳನ್ನ ಕೊಡ್ತಾರೆ ಅಂತಂದ್ರೆ ಅದು ಗವರ್ನರ್ ಕಾಂಡ್ ಈಸ್ ನಾಟ್. ಇದು ದಂಡ ಹಾಕಕ್ಕೆ ಅವ್ರು ಕೋರ್ಟು ಅಲ್ಲ, ಪೊಲೀಸ್ ಸ್ಟೇಷನ್ನು ಅಲ್ಲ, ಯಾವುದೂ ಅಲ್ಲ. ಕೇಸ್ ಹಾಕೊಂಡು ಕೂತ್ಕೊಳಕ್ಕೆ ಅವರು ದಂಡ ಹಾಕಕ್ಕಾಗಲ್ಲ. ಬೇಕಾದ್ರೆ ಕಿತ್ತು ಕಸ್ಬಿಟ್ಟಿಗೆ ಎಸಿಬೋದು. ಯೂಸ್ಲೆಸ್ ಪೆಟಿಷನ್ ಇದು, ನಾನೇನು ಮಾಡೋಕ್ಕಾಗಲ್ಲ ಇದನ್ನಂತ. ಅರ್ಜಿ ಹಿಂಪಡೆಯಲು ಸೂಚಿಸಬೇಕು ಅಂತ ಹೇಳಿದ್ದಾರೆ, ಅದು ಬೇರೆ ವಿಚಾರ. ಲೋಕಾಯುಕ್ತ ದೂರಿನಲ್ಲಿ ಮಾತಾಡಿಲ್ಲ, ರಾಜ್ಯಪಾಲರ ವಿವೇಚನೆ ಬಳಸಿಲ್ಲ. ದಾಟ್ಸ್ ಎ ಕ್ವಶನ್ ವಿಚ್ ಬೋತ್ ಸೈಡ್ಸ್ ವಿಲ್ ಆರ್ಗ್ಯೂ. ನೋಡೋಣ ಅದನ್ನು. ವಿವೇಚನೆಯನ್ನು ಬಳಸಿಲ್ಲ ಅಂದರೆ ಏನು ಅನ್ನೋದು ಆರ್ಗ್ಯುಮೆಂಟ್ ಎರಡೂ ಕಡೆಯಿಂದ ಬರುತ್ತೆ. ಕ್ಯಾಬಿನೆಟ್ ಸಲಹೆಯನ್ನು ಕೂಡ ರಾಜ್ಯಪಾಲರು ಬಳಸಿಕೊಂಡಿಲ್ಲ. ಅದೇ ಕ್ವಶನ್ ಇರೋದು, ಬಳಸಿಕೊಳ್ಳಲೇಬೇಕೇ? ಈ ಪ್ರಶ್ನೆ ಎದ್ದಿದೆ ಇವಾಗ. ರಾಜ್ಯಪಾಲರು ಸಂಪುಟ ಕೊಟ್ಟ ಎಲ್ಲ ಸಲಹೆಯನ್ನು ಚಾಚೂ ತಪ್ಪದೆ ಪಾಲನೆ ಮಾಡಲೇಬೇಕು, ಪದ ಬದಲಾವಣೆ ಇಲ್ಲದೆ ಪಾಲನೆ ಮಾಡಬೇಕೇ ಅಂತ ಒಂದಿದೆ. ನೋಡೋಣ. ನೇರವಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ನೀಡಿದ್ದಾರೆ ಅಂತಿದೆ. ನೇರವಾಗಿ ಗೊತ್ತಿಲ್ಲ, ಯಾಕಂದರೆ ಒಂದು ನೋಟಿಸ್ ಏನೋ ಬಂದಂಗಿದೆ ಇದರಲ್ಲೀಗ CMಗೆ. ಕಾನೂನಿನ ಸಲಹೆನೇ ಪಡ್ಕೊಂಡಿಲ್ಲ, ನೇರ ಕೊಟ್ಟಿದ್ದಾರೆ ಅಂತ ಅವ್ರ ಆರೋಪ. ಹಂಗಾಗಲ್ಲ, ಪಡ್ಕೊಂಡಿರ್ತಾರೆ ಅವರು. ಲೆಟ್ ಅಸ್ ಸಿ. ದೀಸ್ ಆರ್ ದಿ ಕ್ವಶನ್ಸ್ ಟು ಬಿ ಡಿಸೈಡೆಡ್. ಆ್ಯಕ್ಚುಲಿ ಇದು ಡಿಸೈಡ್ ಆಗಬೇಕು. ಹಿಂದಕ್ಕೆ ಪಡಿಬೇಕು ಅನುಮತಿಯನ್ನು. ರಾಜ್ಯಪಾಲರು ಸಹಜ ನ್ಯಾಯದ ಪ್ರಕ್ರಿಯೆ ಪಾಲಿಸಬೇಕಾಗಿತ್ತು, ಪಾಲಿಸಿಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ. ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸುವುದಿಲ್ಲ, ಅಗತ್ಯ ಇರುವ ದಾಖಲೆ ಸಲ್ಲಿಸ್ತಾರಷ್ಟೇ ಅಂತ ರಾಜ್ಯಪಾಲರ ಪರವಾದ ಬಂದಿದೆ. ಈಗ ಅವರು ಆಕ್ಷೇಪಣೆ ಸಲ್ಲಿಸಲ್ಲ, ಅಗತ್ಯ ದಾಖಲೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನ್ಯಾಯಪೀಠ ಹೇಳಿದ್ದು, ಸಂಪುಟದ ತೀರ್ಮಾನದಂತೆ ರಾಜ್ಯಪಾಲರು ನಡ್ಕೋಬೇಕು ಅಂತಿದೆಯಾ, ಹಾಗೇನಿಲ್ವಲ್ಲ ಅಂತ ಅಂದಿದ್ದಾರೆ. ಹಂಗೆಂದ ಮಾತ್ರಕ್ಕೆ ಅವ್ರು ಈ ಮಾತನ್ನು ಆಡ್ಬಿಟ್ರು ಮಾನ್ಯ ನ್ಯಾಯಮೂರ್ತಿಗಳು ತಕ್ಷಣ ಅದೇ ತೀರ್ಪು ಅಂತ ಯಾರು ಪರಿಭಾವಿಸ್ಬಾರ್ದು. ಇಟ್ಸ್ ಒನ್ ಆಫ್ ದಿ ಒಂಥರ ಎಕ್ಸ್ಪ್ಲೋರಿಂಗ್ ಕ್ವಶನ್ಸ್ ನ್ಯಾಯಮೂರ್ತಿಗಳು ಹಾಕ್ತಾರೆ ನ್ಯಾಯಾಲಯದಲ್ಲಿ. ಅವ್ರು ಅದನ್ನು ಹಾಕಿದ್ರು ಅಂದ ತಕ್ಷಣ ಅದನ್ನೇ ತೀರ್ಪು ಅಂತ ಯಾರು ಪರಿಗಣಿಸಬೇಕಾಗಿಲ್ಲ. ಅದೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹಾಗಾರೆ ಅಂತ, ಹಂಗೇನಲ್ಲ. ಅದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಹಾಗೆ ಯಾಕೆ ಹೀಗೆ ಯಾಕೆ ಇರಬಾರ್ದು ಅಂತ ಅದಕ್ಕೇನು ಉತ್ತರ ಬರುತ್ತೆ ನೋಡ್ಬೇಕಲ್ಲ. ಹಾಗೆ ಅಲ್ಲಿ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ಹಂಗೆ ಮಾಡಿರ್ತಾರೆ. ರಾಜ್ಯಪಾಲರ ವಿವೇಚನೆಗೆ ಬಿಟ್ಟ ವಿಚಾರ ಅದು ಅಂತ ಅವ್ರು ಅಂದೆಲ್ಲ ಒಂದು ಕಡೆ ಒಂದು ಕಾಮೆಂಟನ್ನು ಹಾಕಿದ್ದಾರೆ. ಎಸ್, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಪ್ಪು ಅಂತ ರಾಜ್ಯಪಾಲರ ವಿರುದ್ಧವೇ ಹೋಗಿರೋದ್ರಿಂದ ಅವ್ರ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಬರೋದಿಲ್ವಾ ಸರ್? ರಾಜ್ಯಪಾಲರ ಹುದ್ದೆಯಲ್ಲಿದ್ದವರು ನ್ಯಾಯಾಲಯದಲ್ಲಿ ಬಂದು ಆಕ್ಷೇಪಣೆಯನ್ನು ಸಲ್ಲಿಸಲ್ಲ ಅವರು. ಹಾಗಾಗಿ ರಾಜ್ಯಪಾಲರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೂ ಆಗುವುದಿಲ್ಲ ಅವರು ಅಧಿಕಾರದಲ್ಲಿದ್ದಾಗ. ವಿಚ್ ಹಸ್ ಬಿನ್ ವೆಲ್ ಪ್ರೂವ್ಡ್ ಇನ್ ಲೇಟೆಸ್ಟ್ ಕೇಸ್ ಹೇಳಬೇಕಾದ್ರೆ ND ತಿವಾರಿ ಕೇಸ್. ND ತಿವಾರಿ ಪ್ರಕರಣದ ಅಫ್ಕೋರ್ಸ್ ಅದು ವೈಯಕ್ತಿಕ ಅವರ ಜೀವನಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಆಗಿತ್ತು, ಬಟ್ ಅವರು ಕ್ರಮ ತಗೊಳ್ಳೋಕ್ಕಾಗಲಿಲ್ಲ ಆ ಟೈಮಲ್ಲಿ. ನಂತರ ಅವ್ರು ಇಳಿದ ಮೇಲೆ ಮತ್ತೆ ಕ್ರಮಕ್ಕಾಗಬಹುದೇನೋ ಅಂತಂದಾಗ ಅವ್ರು ಏನೋ ಕಾಂಪ್ರಮೈಸ್ ಮಾಡಿಬಿಟ್ರು ಅಷ್ಟೇ. ಹಾಗಾಗಿ ರಾಜ್ಯಪಾಲರು ಹಾಕ್ತಾರೆ ಅಂತ ನನಗೇನು ಅನ್ಸಲ್ಲ. ಲೈಕ್ ರಾಷ್ಟ್ರಪತಿಗಳ ಮೇಲೆ ನಾಳೆ ಬಂದರೆ ರಾಷ್ಟ್ರಪತಿಗಳು ಬಂದು ಸುಪ್ರೀಂ ಕೋರ್ಟ್ನಲ್ಲಿ ಆಕ್ಷೇಪಣೆ ಹಾಕೊಂಡು ಕೂರಲ್ಲ. ಬಿಕಾಸ್ ದ ಚೀಫ್ ಜಸ್ಟಿಸ್ ಓತ್ ಈಸ್ ಬೈ ದಿ ಪ್ರೆಸಿಡೆಂಟ್ ಆಫ್ ದಿ ಕಂಟ್ರಿ. ಇಲ್ಲೂ ಅಷ್ಟೇ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳೇನಿದ್ದಾರೆ ಹೈಕೋರ್ಟಲ್ಲಿ ಅವರು ಓತು ತಗೊಳ್ಳೋದೇ ರಾಜ್ಯಪಾಲರಿಂದ ಅಲ್ವಾ?
ಹಾಗಾಗಿ ಅದನ್ನು ಮಾಡಲ್ಲ. ಒಂದು ವೇಳೆ ಅದು ಆಗಲೇಬೇಕು ಅಂತ ಯಾರು ಲಾಯರಿಗೆ ಅಡ್ವೊಕೇಟ್ ಅದನ್ನು ಬಯಸ್ತಾ ಇದ್ದರೆ ನಾಳೆ ಇದೇ ಪ್ರಶ್ನೆ ರಿವರ್ಸ್ ಬಂದ್ಬಿಡುತ್ತೆ. ಆಮೇಲೆ ಹಾಗಿದ್ದರೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನಾಳೆ ಯಾರೋ ಒಬ್ಬರು ಚೀಫ್ ಮಿನಿಸ್ಟರ್ ಮೇಲೆ ಹೆಂಗೆ ಇನ್ಕ್ವೈರಿ ಮಾಡೋದು? ಎಸ್. ಇನ್ನು ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ ಕರ್ಮ ಅನುಭವಿಸಲೇಬೇಕು, ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ಇದು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಸಿಎಂ ಪರವಾಗಿ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ರು. ನಕಲಿಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಕುಮಾರಸ್ವಾಮಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ರು. ರಾಜೀನಾಮೆ ಕೊಡ್ತಾರ ಅಂತ ನಿಮ್ಮ ಮನಸ್ಸಲ್ಲಿದ್ರೆ 100ಕ್ಕೆ 100 ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ. ಅವ್ರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಇವತ್ತು ಅನುಭವಿಸಲೇಬೇಕಾಗ್ತದೆ. ರಾಜೀನಾಮೆ ಕೊಡ್ತಾರೆ. ಏನೂ ಆಗುದಿಲ್ಲ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಜಮೀನು ಕಳ್ಕೊಂಡವರು ಅರ್ಜಿ ಕೊಟ್ಟವ್ರೆ, ಅರ್ಜಿ ಕಟ್ಕೊಂಡವ್ರೆ, ಬಿಜೆಪಿಯವರು ಸೈಟ್ ಕೊಟ್ಟವ್ರೆ. ಇಷ್ಟು ಬಿಟ್ರೆ ಇನ್ನೇನಿದೆ? ಅಂತ ಆರೋಪ ಮಾಡಿದ್ದೇನೆ ಜಮೀನು. ಆಯ್ತು, ಈಗ ನಾನು ಅವ್ರಿಗೆಲ್ಲ ನಕಲಿಗೆಲ್ಲ ನಾನು ಉತ್ತರ ಕೊಡಲ್ಲ, ಅಸಲಿಗೆ ಮಾತ್ರ ಕೊಡ್ತೀನಿ. ಕರ್ಮ ನಂಬಿಕೆ ಮುಖ್ಯಮಂತ್ರಿಗಳಿಗಿದೆ ಅಂತ ನನಗೇನು ಅನ್ಸಲ್ಲ. ಅವ್ರಿಗೆ ಅವೆಲ್ಲ ನಂಬಿಕೆ ಇಲ್ಲ. ಕಾನೂನು ಏನು ಹೇಳುತ್ತೋ ಆ ಪ್ರಕಾರ ಆಗತ್ತೀಗ ಸದ್ಯಕ್ಕಂತೂ ನಿಜ. ಉತ್ತರ ಪಡಿಬೇಕು. ಕರ್ಮ ನಂಗೆ ಗೊತ್ತಿಲ್ಲ, ಯಾಕಂದರೆ ಭಾಳ ಜನ ನನ್ನ ಹಣೆ ಬರಹ, ನನ್ನ ಕರ್ಮ ಅದನ್ನ ನಂಬುತ್ತಾರೆ. ಈ ಮುಖ್ಯಮಂತ್ರಿಗೆ ಕರ್ಮ ನಂಬಿಕೆ ಇದೆ ಅಂತ ನಾನೇನು ಅನ್ಕೊಂಡಿಲ್ಲ. ಹಾಗಾಗಿ ಅವರು ನೀವು ವಿಜಯೇಂದ್ರನವರು ಬರೀ ಕರ್ಮದ ಆಧಾರದ ಮೇಲೆ ಕಾಯ್ತಾ ಇದ್ರೆ ಅವ್ರು ಕೊಡಲ್ಲ. ನಾನೀಗಲೇ ಹೇಳ್ಬಿಟ್ಟಿದ್ದೀನಿ, ಅವ್ರು ಕೊಡಲ್ಲ. ಅವರು ಕಾನೂನಿನ ಪ್ರಕಾರದಲ್ಲಿ ಅವ್ರು ಕೊಡಬೇಕಾಗಿ ಬರ್ಬೋದು ಅಂತಂದ್ರೆ ನಂಗೆ ಗೊತ್ತಿಲ್ಲ ಕಾನೂನು ಏನು ಮಾಡುತ್ತೋ, ಏನು ಡಿಸಿಷನ್ ಆಗುತ್ತೆ. CA ಸೈಟ್ ವಿಚಾರವಾಗಿ ಖರ್ಗೆ ಕುಟುಂಬದ ವಿರುದ್ಧ ಮಾಡ್ತಿರೋ ಆರೋಪಗಳು ಕಾಂಗ್ರೆಸ್ ಖಂಡಿಸ್ಬಿಟ್ಟಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿಗೆ ಆತ್ಮಸಾಕ್ಷಿ ಇಲ್ಲ. MB ಪಾಟೀಲ್ರು ಇವ್ರಿಗೇನು ಗೊತ್ತಾಯ್ತು? ಇದನ್ನು ಎದೆ ಬಗದ್ ನೋಡಿದ್ರೆ ಆತ್ಮಸಾಕ್ಷಿ ಇಲ್ಲ. 6ರಲ್ಲಿ ಛಲವಾದಿ ಸ್ವಾಮಿ 6ರಲ್ಲಿ ಅವ್ರು ನಾರಾಯಣ ಸ್ವಾಮಿ ಅವರನ್ನು CA ಸೈಟಲ್ಲಿ ಬರೆದಿದ್ದಲ್ಲಿ ಉದ್ಯಮ ಸ್ಥಾಪನೆ ಆಗಿದೆಯಾ, ಅವರು ಶೆಡ್ಗಿರ್ ಹಾಕಿ ಅಂತ ಏನೇನೋ ಹೇಳಿದ್ದಾರೆ. ರಾಷ್ಟ್ರೋತ್ಥಾನ ಪರಿಷತ್ಗೆ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಭೂಮಿ ಕೊಟ್ಟಿದ್ದಾರೆ. ಬಿಜೆಪಿ ಕಾದು ಕೊಟ್ಟರು ಬಂದು ವಾಪಸ್ ಪಡೆಯೋ ಚರ್ಚೆ ಮಾಡ್ತಾರೆ. ಅದು ಹೆಂಗೆ ಮಾಡ್ಬಿಡ್ತೀರಿ ಚರ್ಚೆ? ನೀವು ಕೊಟ್ಟಿರೋದನ್ನೆಲ್ಲ ಚರ್ಚೆ ಮಾಡ್ಬಿಟ್ಟು ನೆಕ್ಸ್ಟ್ ಬಂದವನ್ನೆಲ್ಲ ಕಿತ್ತಾಕ್ತಾ ಹೋಗ್ಬಿಟ್ರೆ ಏನು ಉದ್ಧಾರ ಆಗತ್ತಾ ರಾಜ್ಯ? ಎರಡನೇದು, ಹೆಂಗೆ ಕಿತ್ತಾಕ್ಬಿಡ್ತೀರಿ ನೀವು ಅದನ್ನು? ಅಲ್ಲಿ ಯೂನಿವರ್ಸಿಟಿ ಬಂದ್ ಆಗಿದೆ, ಎಲ್ಲ ಮುಗಿದಿದೆ, ಅಡ್ಮಿಷನ್ಸ್ ನಡೀತಾ ಇದೆ, ಹೆಂಗೆ ಕಿತ್ತಾಕ್ಬಿಡ್ತೀರಿ? ನೀವು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಿ MB ಪಾಟೀಲ್ರೇ, ಅದು ಹೆಂಗಾಗತ್ತದು? ಆಯಿತು, ಟ್ರೈ ಮಾಡಿ. ಮತ್ತೆ ಹೌದು ನಾನು ಶೆಡ್ಗಿರ್ ಹಾಕಿ ದೊಡ್ಡಗಿರ್ ಹಾಕಿ ಅಲ್ಲ ಅಂತ ಅವರೇನೋ ಹೇಳಿದಾರೆ ನಾರಾಯಣ ಸ್ವಾಮಿ. MB ಪಾಟೀಲ್ರು ಅವ್ರ ಶೆಡ್ಡೋ ತಗಡೋ ಎಂಥದ್ದೋ ಗಿರಾಕಿ ಯಾರೋ ನೀವೇನಾದ್ರು ಮಾಡ್ಕೊಳ್ಳಿ, ಅದನ್ನು ಉತ್ತರನ ಅದಲ್ಲ ಕೊಡಬೇಕಾಗಿರೋದು. ಅವ್ರುಗಳು ಇಷ್ಟೇ ಕೊಡಬೇಕಾಗಿದ್ದು. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಇದನ್ನು ಕುತ್ತಿಗೆಗೆ ತಂದ್ಕೊಳ್ಳೋವರೆಗೂ ನೀವು ಮಾಡಲ್ಲ ಅಂತ ನಂಗೆ ಗೊತ್ತಿದೆ. ನಿಮ್ಗೆ ಅದೊಂದು ಮಜಾ, ಅದು ಎಂಟರ್ಟೈನ್ಮೆಂಟ್ ನಿಮಗೆ, ಅದು ಮುಂದುವರಿಲಿ ಅಂತ. ಈ 5 ಎಕರೆಗೆ ಪ್ರಸ್ತಾಪಿತ 5 ಎಕರೆ ವಿಚಾರದಲ್ಲಿ ಅರ್ಜಿ ಹಾಕಿದವರು ಯಾರ್ಯಾರು ಪಟ್ಟಿ ರಿಲೀಸ್ ಮಾಡ್ರಪ್ಪ ಸರ್ಕಾರದಿಂದ. ಆ ಅರ್ಜಿ ಹಾಕಿದವರದ್ದು ಉದ್ದೇಶಗಳು ಏನನ್ನ ಕೇಳಿ ಅರ್ಜಿ ಹಾಕಿದ್ರು ಇವರು ಸೇರಿದಂತೆ, ಮತ್ತು ಆ ಉದ್ದೇಶಿತ 41 ಅರ್ಜಿನೋ ಇವ್ರು 42 ಅಂತ ಇಟ್ಕೊಳ್ಳೋಣ, ಉದ್ದೇಶಿತ ಅರ್ಜಿಗೆ. ಇದಕ್ಕೆ ಯಾಕೆ ಇದನ್ನು ನಾವು ಆಯ್ಕೆಯಾಗಿ ಪರಿಗಣಿಸಿದ್ದೇವೆ? ದೇರ್ ಮೇ ಬಿ ಎ ರೀಸನ್. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಮುಗೀತು ಅಂದರೆ ಕೇಳಿಸ್ಕೊಳ್ಳೋದೇ ಇಲ್ಲ ಇವರು. ಸಿಂಪಲ್ ಆಗಿ ಆಗೋದನ್ನ ಕಾಂಪ್ಲಿಕೇಟ್ ಕೇಳಿಸ್ಕೊಳ್ಳೋದೇ ಇಲ್ಲ ಇವರು. ಅವ್ನಿಗೆ ಯಾಕೆ ಕೊಟ್ಟರು, ಇವ್ನಿಗೆ ಯಾಕೆ ಕೊಟ್ಟರು, ಬೇರೆದೆಲ್ಲ ಮಾತಾಡ್ತಾರೆ. ನನಗೆ ಅರ್ಥ ಆಗ್ತಿಲ್ಲ.